ಬಿಬಿಎಂಪಿ ಚುನಾವಣೆಗೆ ಮತ್ತೆ ಎದುರಾಯ್ತಾ ವಿಘ್ನ ಅನ್ನುವ ಪ್ರಶ್ನೆ. ಚುನಾವಣೆ ಬಗ್ಗೆ ಬೆಂಗಳೂರು ಶಾಸಕರಲ್ಲಿ ಒಲವು ಇಲ್ಲ. ಆಂತರಿಕ ಸರ್ವೆಯಲ್ಲೂ ಕೂಡ ಚುನಾವಣೆ ಬೇಡ ಅಂತಾನೆ ರಿಪೋರ್ಟ್ ಇದೆ. ಆದ್ದರಿಂದ ಚುನಾವಣೆಯನ್ನ ಮುಂದೂಡೋದಕ್ಕೆ ಹೊಸ ಮಾರ್ಗ ಹುಡುಕ್ತೆ ಕಾಂಗ್ರೆಸ್ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸಮಿತಿ ಮುಖ್ಯಸ್ಥ BS ಪಾಟೀಲ್ ನಿಯೋಗದಿಂದ DCMಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವರದಿ ಪ್ರಕಾರ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಮಾಡುವುದಕ್ಕೆ ಶಿಫಾರಸು ಮಾಡಲಾಗಿದೆ. 3 ಹಂತದಲ್ಲಿ ಆಡಳಿತ ವ್ಯವಸ್ಥೆ ವಿಕೇಂದ್ರೀಕರಣಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ಬಿಬಿಎಂಪಿ ಮೇಲೆ ಸರ್ಕಾರದ ಹಿಡಿತ ಬರುವಂತೆ ಪ್ರಾಧಿಕಾರವನ್ನು ರಚಿಸೋಕೆ ಚಿಂತನೆಯನ್ನ ನಡೆಸಲಾಗಿದೆ. ಹೀಗಾದ್ರೆ ಬಿಬಿಎಂಪಿ ಬದಲಿಗೆ ರಚನೆ ಆಗಲಿದೆ ಬೃಹತ್ ಬೆಂಗಳೂರು ಪ್ರಾಧಿಕಾರ. ನೋಡಿ, 3 ಹಂತದಲ್ಲಿ ಆಡಳಿತ ವ್ಯವಸ್ಥೆ ವಿಕೇಂದ್ರೀಕರಣಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ಬಿಬಿಎಂಪಿ ಮೇಲೆ ಸರ್ಕಾರದ ಹಿಡಿತ ಬರುವಂತೆ ಪ್ರಾಧಿಕಾರ ರಚಿಸುವಂತ ಚಿಂತನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ಈಗ ಸಾಕಷ್ಟು ಕುತೂಹಲ ಆಗ್ತಾ ಇರುವಂಥದ್ದು ಏನು ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ. ಬಿಬಿಎಂಪಿ ಚುನಾವಣೆಗೆ ಮತ್ತೆ ವಿಘ್ನ ಎದುರಾಯ್ತಾ ಅನ್ನುವಂಥ ಒಂದು ಅನುಮಾನ ಈ ಮುಖಾಂತರವಾಗಿ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಚುನಾವಣೆ ಬಗ್ಗೆ ಬೆಂಗಳೂರಿನ ಯಾವುದೇ ಶಾಸಕರಲ್ಲಿ ಒಲವು ಅನ್ನೋದೇ ಇಲ್ಲ. ಇನ್ನೊಂದು ಆಂತರಿಕ ಸರ್ವೆಯಲ್ಲೂ ಕೂಡ ಚುನಾವಣೆ ಬೇಡ ಅಂತಾನೆ ರಿಪೋರ್ಟ್ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ಹಿಂದೇಟ್ ಹಾಕ್ತಾ ಇದ್ದಾರೆ. ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ. ಆ ಕಾರಣಕ್ಕೆ ಚುನಾವಣೆಯನ್ನ ಮುಂದೂಡೋದಕ್ಕೆ ಹೊಸ ಮಾರ್ಗವನ್ನು ಹುಡುಕ್ಬೇಕಲ್ವಾ. ಏನಕ್ಕೆ ಚುನಾವಣೆ ಮುಂದೂಡಿದ್ದೀರಾ ಅನ್ನೋದಕ್ಕೊಂದು ಹೇಳಬೇಕಲ್ವಾ. ಸೊ ಆ ಕಾರಣಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಅನ್ನೋದೊಂದು ಅನುಮಾನ. ಸಮಿತಿ ಮುಖ್ಯಸ್ಥ BS ಪಾಟೀಲ್ ನಿಯೋಗದಿಂದ DCMಗೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಈ ವರದಿ ಪ್ರಕಾರ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಶಿಫಾರಸನ್ನು ಮಾಡಲಾಗಿದೆ. DCM ಅವರಿಗೆ ಆ ಒಂದು ವರದಿಯನ್ನು ಕೊಟ್ಟಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಈ 3 ಹಂತದಲ್ಲಿ ಆಡಳಿತ ವ್ಯವಸ್ಥೆಯನ್ನ ವಿಕೇಂದ್ರೀಕರಣಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ಬಿಬಿಎಂಪಿ ಮೇಲೆ ಸರ್ಕಾರದ ಹಿಡಿತ ಬರುವಂತೆ ಪ್ರಾಧಿಕಾರವನ್ನು ರಚಿಸುವಂತ ಚಿಂತನೆಯನ್ನು ಕೂಡ ಮಾಡಲಾಗಿದೆ. ನಾವು ಹಿಡಿತ ಸಾಧಿಸಬೇಕು, ಆಮೇಲೆ ನೋಡೋಣ ಅನ್ನೋದೊಂದು ಆಲೋಚನೆಯಲ್ಲಿ ಇದ್ದಾರೆ. ಹೀಗಾದ್ರೆ ಬಿಬಿಎಂಪಿ ಬದಲಿಗೆ ಬೃಹತ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗಲಿರುವಂತ ಸಾಧ್ಯತೆ ಇದೆ. ನಾಯಕರುಗಳು ಏನು ಡಿಸ್ಕಸ್ ಮಾಡ್ತಾರೆ, ಏನು ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಇರುವಂತ ಒಂದು ಪ್ರಶ್ನೆ ಆಗಿದೆ. ಯಾವ ಥರದೊಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ.